ಏನಪ್ಪ ಗಜೇಂದ್ರ, ಫುಲ್ ರೆಡಿ ಆಗ್ಬಿಟ್ಟು ಫುಲ್ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲಪ್ಪ ಹೋಗ್ತಿರೋದು? ಏನ್ ಡ್ಯೂಟಿಗೆ ಹೊಲ್ಟಾ? ಯಾ ಇಲ್ಲ ಕಣಾಣಿಯ, ಡ್ಯೂಟಿಗೂ ಹೋಗ್ತಿಲ್ಲ, ಎಲ್ಲೂ ಹೋಗ್ತಿಲ್ಲ. ಹ್ಞೂ, ರಮೇಶ್ ಅಣ್ಣ ಇವತ್ತು ಹೋಗ್ಬಿಟ್ಟು ಅದೇ ರಾಜೇಶ್ವನ್ ಮದ್ವೆಗೆ ಹೋಗ್ಬಿಟ್ಟು ಬಟ್ಟೆಗಳೆಲ್ಲ ತಗೊಂಬರೋಣ, ಚೆನ್ನಾಗಿರೋವು ಒಳ್ಳೊಳ್ಳೇದು ಅಂತ ಹೇಳ್ತು. ಅದಕ್ಕೆ ಹೋಗ್ ಬರೋಣಂತ. ಹ್ಞೂ ಹ್ಞೂ, ಅದ್ಯಾಕೆ ನೀನು ಬರಲ್ವಾ ಹಂಗಾರೆ ಬಟ್ಟೆ ತಗೊಂಬರಕ್ಕೆ? ಅಯ್ಯೋ, ಇರೋ ಡ್ರೆಸ್ಗಳೇ ಸಾಕಣ್ ಹೋಗ್ರಲ್ಲ ನನಗೆ. ಬಿಳಿ ಪಾಂಚೆನ ಬಿಳಿ ಶರ್ಟ್ ಹಾಕೊಂಡ್ಬಿಟ್ರೆ ಮೂರ್ತು ಟೈಮಲ್ಲಿ ಮಿಂಚೋಗ್ಬಿಡ್ತೀನಿ ಹಂಗೆ. ಓ, ಅದೇ ಮಸ್ತಾಗಿ ಆಗೋಗ್ಬಿಡುತ್ತೆ. ನೀವಂದ್ರೆ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ತಗೊಂತೀರಾ, ಹೋಗ್ರಪ್ಪ. ನನ್ಗವೆಲ್ಲ ಸೂಟ್ ಆಗಲ್ಲ, ಏನಿಲ್ಲ ಅತ್ಲಾಗಿ ಸರಿ ಆಗಲ್ಲ ಕಣಪ್ಪ ನನಗೆ. ಹ್ಞೂ, ಹೋಗ್ರಿ ನೀವು. ಯಾರ್ಯಾರು ಹೋಗ್ತಿದ್ದೀರಾ? ಇದೊಳ್ಳೆ ಚೆನ್ನಾಗಿ ಮಾತಾಡ್ತೀಯ ಕಣಾಣಿಯ ನೀನು. ಹ್ಞೂ, ಎಲ್ಲಾರು ನಾನು ಒಂದೇ ಕಲರು ಬ್ಲೇಸರ್ ಎಲ್ಲ ತಗೋಣ, ಒಂದೇ ಕಲರು ಪಂಚೆ ಶಲ್ಯ ಎಲ್ಲ ತಗೋಣ ಅಂತ ನಾವು ನೋಡ್ತಿದೀವಿ. ನೀನ್ ನೋಡಿದ್ರೆ ನೀನು ನನಗ್ ಬೇಡ, ನನಗ್ ಸೂಟ್ ಆಗಲ್ಲ, ಬಿಳಿ ಪಂಚೆನು ಶರ್ಟ್ ಹಾಕೊಂಡ್ಬಿಡ್ತೀನಿ ಸಾಕು ಅಂತ ಹೇಳ್ತಿದ್ಯಾ ನೀನು. ಹ್ಞೂ, ಏನಿಲ್ಲ, ಎಲ್ಲಾರು ಹೋಗಿ ಬರೋದು ನಡ್ರಿ. ನಾನು, ನೀನು, ರಾಜೇಶ, ದಿಲೀಪಂಗೂ ಕರ್ಕೊಂಡು ಹೋಗೋಣ. ದಿಲೀಪಣ್ಣಗೂ ಕರ್ಕೊಂಡು ಹೋಗೋಣ. ದಿಲೀಪಂಗುನು. ದಿಲೀಪ ಏನು ಬಂದೇ ಇಲ್ವಲ್ಲ ಇವತ್ತು ಅಣೆಯ? ಬಂದಿದ್ನ ದಿಲೀಪ? ನೋಡಿ ಇವಾಗ ನೆನಪಾಗ್ತಿದ್ದಾನೆ. ಇಲ್ಲ ಕಣ್ಣ ಪಾಪ, ಇವತ್ತು ಯಾಕ ಬಂದೇ ಇಲ್ವಲ್ಲ ಅವನು? ಏನ್ ಸಮಾಚಾರ? ರಮೇಶ ಬಂದಿದ್ದೇನ ಮಂತವೇನಾದ್ರು ಅಲ್ಲೋ? ಆ ಮಂತವ್ ಬಂದಿದ್ನ ಏನಾದ್ರು? ಇಲ್ ಕಣಾಣಿಯ, ಆ ಮಂತವ್ಲು ಬಂದಿಲ್ಲ, ಇಲ್ಲೂ ಬಂದಿಲ್ಲ. ಇಲ್ಲೂ ಬಂದಿರಲ್ವಾ ಹಂಗಾರೆ? ಯಾಕೆ ಬಂದಿಲ್ಲ? ನೆನ್ನೆ ಸಾಯಂಕಾಲನೂ ಬಂದಿರಲ್ಲ, ಇವತ್ತೂ ಬಂದಿಲ್ವಲ್ಲ, ಏನಾಯ್ತು? ಏನ್ ಸಮಸ್ಯೆ ಆಗೋಯ್ತಂತ ಗೊತ್ತಾಗ್ತಿಲ್ವಲ್ಲ. ಮೊದ್ಲೆಲ್ಲ ದೊಡ್ಡಪ್ಪ ಅಪ್ಪ ಅವರೆಲ್ಲಾರು ಯಾರು ಮಾತಾಡ್ತಲೇ ಇದ್ದಾಗ ಬಂದು ದಿನಾಲೂ ಬೇಜಾರು ಮಾಡ್ಕೊಂಡು ಹೋಗವನು. ನನಗೂ ನಿಮ್ಮ ಜೊತೆ ಇರ್ಬೇಕಂತ ಆಸೆ, ಏನು ಮಾಡ್ತೀರಾ? ಅಪ್ಪ ಬೇಜಾರು ಮಾಡ್ಕೊಂಡೈತೆ, ಅಪ್ಪ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡೈತೆ, ಇಲ್ಲಿ ಜಾಸ್ತಿ ಓದ್ತಿದ್ರೆ ಬೇಜಾರು ಮಾಡ್ಕೊಳುತ್ತೆ ಅಂತ ಹೋಗವನು. ಈಗ ಎಲ್ಲರೂ ಒಂದಾಗಿದ್ದೀವಿ, ಕುಟುಂಬ ಆಗಿದ್ದೀವಿ. ಆದ್ರೂ ಇವನು ಯಾಕೆ ಇವನು ಬರ್ತಿಲ್ಲ ನೆನ್ನೆಯಿಂದ? ಏನು ಬೇಜಾರಾಯ್ತು ಒಂದು ಗೊತ್ತಾಗ್ತಿಲ್ವಲ್ಲ. ಪಾಪ ಗಜೇಂದ್ರ, ಫೋನ್ ಮಾಡಿದ್ದೇನೆ ಅವನಿಗೆ. ಫೋನ್ ಮಾಡೋ ಒಂದು ಮಾತು ನೋಡೋಣ, ಫೋನ್ ಮಾಡಿ ಕರಿ. ಹ್ಞೂ, ಅಣ್ಣ ಕರಿತಿದ್ದಾನೆ, ರಮೇಶ್ ಅಣ್ಣ ಕರಿತಿದ್ದಾನಂತ. ಈಗ ಮದುವೆಗೆ ಡ್ರೆಸ್ ಎಲ್ಲ ತಗೊಂಬರಕ್ಕೆ ಹೋಗ್ತೀವಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ ಕಣ. ನಮ್ದೊಂದು ಅವನದೊಂದು ಮಾಡೋದು ಬೇಡ. ಅವನಿಗೂ ನಮ್ಮ ಥರದ್ದೇ ಬಟ್ಟೆ ತಗೋಣ, ಎಲ್ಲರೂ ಅಳತೆ ಎಲ್ಲ ಕೊಟ್ಟು ಬರೋಣ. ಸರಿನಾ? ನೈಟ್ ಹೊತ್ತು ರಿಸೆಪ್ಷನ್ಗೆ ಎಲ್ಲರೂ ಬ್ಲೇಸರ್ ತಗೋಣ, ಎಲ್ಲರೂ ಒಂದೇ ಕಲರ್ ಬ್ಲೇಸರ್ ಹಾಕೋಣ. ಬೆಳಿಗ್ಗೆ ಇನ್ನೇನು ಮುಹೂರ್ತಕ್ಕೆ ಮಾಮೂಲಿ ಇನ್ನೇನು ವೈಟ್ ಪಂಚೆನೂ ವೈಟ್ ಶಲ್ಯ ಇದು ಇರುತ್ತಲ್ಲ, ಶರ್ಟು ಪಂಚೆ ಅದು ತಗೋಣ. ಇನ್ನೇನು ನಮ್ಮೂರಲ್ಲಿ ರಿಸೆಪ್ಷನ್ ಮಾಡಿದಾಗ ಮಾಮೂಲಿ ಇನ್ನೇನು ಏನಾದ್ರೂ ಇದು ತಗೋಣಂತೆ, ಶೇರ್ವಾನಿ ಏನಾದರೂ ತಗೋಣಂತೆ, ಸಖತ್ತಾಗಿರುತ್ತೆ ಅಲ್ವಾ? ಅಲ್ಲ ಕಣಯ್ಯ, ತಗೋಣ. ಒಂದು ಸಮಸ್ಯೆ ಆಗೋಗ್ಬಿಟ್ಟೈತೆ, ನಿನಗೆ ಗೊತ್ತಿಲ್ಲ ಅನ್ನು. ಏನು ಸಮಸ್ಯೆ ಇಲ್ಲ ಪಾಪ, ಏನೋ ಸಮಸ್ಯೆ ಗಜೇಂದ್ರ? ಈಗೆಲ್ಲ ಆರಾಮಾಗಿದ್ದೀವಿ, ಎಲ್ಲರೂ ಒಟ್ಟಿಗಿದ್ದೀವಿ, ಖುಷಿಯಾಗಿದ್ದೀವಿ. ತಿರ್ಗಾ ಏನೋ ಸಮಸ್ಯೆ? ಯಾರಿಗೇನಾಯ್ತು? ಯಾಕೆ ದೊಡ್ಡಪ್ಪಂಗೆ ಹುಷಾರಿಲ್ವಲ್ಲ? ಹೋಗ ನಡಿ, ಅದಕ್ಕೇನಂತೆ ಯಾವ್ದಾರ ಚೆನ್ನಾಗಿರೋ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಏನು ಪ್ರಾಬ್ಲಮ್ ಆಗೈತೆ ಅಂತ ಎಲ್ಲ ನೋಡಿ ತೋರಿಸ್ಕೊಂಡು ಚೆನ್ನಾಗಿ ಬರೋಣಂತೆ. ಆರೋಗ್ಯವಾಗಿ ಐತೆ ದೊಡ್ಡಪ್ಪಂಗೆ, ಏನಾಗೈತೆ? ಆರಾಮಾಗಿ ಇದ್ದಾರೆ, ಆರಾಮಾಗಿ ಊಟ ಮಾಡ್ತಿದ್ದಾರೆ, ನಿದ್ದೆ ಮಾಡ್ತಿದ್ದಾರೆ, ಆರೋಗ್ಯ ಎಲ್ಲ ಚೆನ್ನಾಗೈತೆ. ಮೊನ್ನೆ ಹೋಗ್ಬಿಟ್ಟು ಚೆಕಪ್ ಎಲ್ಲ ಮಾಡಿಸ್ಕೊಂಬಂದ್ರು, ಚೆನ್ನಾಗಿದ್ದಾರೆ ಅಂತ ಹೇಳಿರು. ತಿರ್ಗಾ ಏನೋ ಸಮಸ್ಯೆ ಗಜೇಂದ್ರ? ಓ ಅಣಿಯ, ಸಮಸ್ಯೆ ಏನಿಲ್ಲ. ಅದೇ ಅಪ್ಪ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಏನಂತೀಯ? ಹೇಳ್ಕೊಳಕ್ಕಿಲ್ಲ, ಬಿಡಂಗಿಲ್ಲ, ಹಂಗಾಗ್ಬಿಟ್ಟೈತೆ ಅಪ್ಪನ ಪರಿಸ್ಥಿತಿ ಅತ್ಲಾಗ ಪಾಪ. ಇಷ್ಟು ದಿವಸ ಅಣ್ಣ ತಮ್ಮದ್ರಗಳ ಜೊತೆ ಕೋಪ ಮಾಡ್ಕೊಂಡಿದ್ರು, ಇನ್ಮೇಲಿಂದ ನೆಮ್ಮದಿಯಾಗಿದ್ರು ಇರೋಣಂತ ಆರಾಮಾಗಿದ್ರು. ಅತ್ಲಾಗಿ ಪಾಪ ಅವರಿಗೆ ಒಂದೊಂದೆರಡೆರಡು ತಲೆನೋವಲ್ಲ. ಮೊದಲು ಇವ್ನು ದಿಲೀಪ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ಅದಕ್ಕೂ ಬೇಜಾರು ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಹೆಂಗ ಅತ್ಲಾಗ ಮಗ ಅಲ್ವಾ ಅಂತ ಮನೆ ಒಳಗಡೆ ಬಿಟ್ಕೊಂಡು ಚೆನ್ನಾಗಿದ್ದಾರೆ. ಅದೇನು ತೊಂದರೆ ಏನಿಲ್ಲ. ಈಗ ತಿರ್ಗಾ ಇವಳು ಚಂದು ಇದ್ದವಳು ಅವಳ ಮಾವನ ಮಗನ ಜೊತೆ ಹೋಗಿ ಮದುವೆ ಮಾಡ್ಕೊಂಡು ಅಲ್ಲೇ ಇದ್ದಾಳೆ. ಸಖತ್ತಾಗಿ ಚೆನ್ನಾಗಿ ಇದ್ದಾರೆ. ಮೊನ್ನೆ ಹೋಗ್ಬಿಟ್ಟು ಅಪ್ಪ, ನಾನು ಮತ್ತೆ ದಿಲೀಪ 3 ಜನನು ಕರೆದು ಮಂತವ ಬಾರಮ್ಮ, ಹೋಗೋಣ ಬಾರಮ್ಮ ಅಂತ ಕರೆದಾಗ, ನೀವು ಯಾರಂತಾನೆ ಗೊತ್ತಿಲ್ಲ, ನಮಗೂ ನಿಮಗೂ ಸಂಬಂಧನೇ ಇಲ್ಲ ಅಂತ ಒಂಥರ ಕಳಿಸ್ಬಿಟ್ಟು. ಅಲ್ಲ, ಅಟ್ಲೀಸ್ಟು ಮಾನವೀಯತೆ ಬೇಡವೇನಣ್ಣ ಅವಳಿಗೆ? ಅಪ್ಪ ಅನ್ನೋ ಒಂದು ಪ್ರೀತಿ ಬೇಡವಾ? ಮದುವೆ ಆಗಿದ್ದೀನಂತ, ಮದುವೆ ಆಗ್ಬಿಟ್ಟಿದ್ದೀನಂತ ಸಂಬಂಧನೇ ಇಲ್ಲ, ಹೋಗ್ಬಿಡ್ರಿ, ನೀವು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಪಾಪ ಎಷ್ಟು ಬೇಜಾರಾಗಲ್ಲ ಅವರಿಗೆ? ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಒಂಥರ ಸಿಕ್ಕಾಬಟ್ಟೆ ನೋನ್ಕೊಂಡು ಬಂದ್ಬಿಟ್ರು. ನನ್ಗಂತೂ ಸಖತ್ ಬೇಜಾರಾಗ್ತೈತೆ ಕಣ ಅಣ್ಣ. ಆವಾಗ್ಲಿ ನಾನು ಅತ್ಲಾಗಿ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ ಅತ್ಲಾಗಿ. ಯಾಕೆ ಈ ರೀತಿ ಮಾಡಿಬಿಟ್ಲು ಏನೋ ಅತ್ಲಾಗಿ? ಪಾಪ ನನ್ನ ಮುಂದೆ ಅಪ್ಪಯ್ಯ ಎಲ್ಲ ಹೇಳ್ಕೊಂಡು ಹೆಂಗ್ಲ ಪಾಪ ಗಜೇಂದ್ರ, ಊರವ್ರ ಮುಂದೆ ಹೆಂಗ್ಲ ಮಕ ಎತ್ಕೊಂಡು ತಿರ್ಗಾಡ್ಲಿ ನಾನು? ಎಂಥ ಕೆಲಸ ಮಾಡಿಬಿಟ್ಲು ನೋಡಪ್ಪ ನಿನ್ನ ತಂಗಿ. ಮೊದಲೇ ನನಗೆ ಹೇಳಿದ್ರೆ ಒಂದು ಮಾತು, ನಾನೇ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿರೋ ಸಂಬಂಧನ ನೋಡು, ಇಲ್ಲ ಆ ಹುಡ್ಗಂಗೆ ಇಷ್ಟಪಟ್ಟಿದ್ರೆ
ಅವನಿಗೇನೇ ಸಂಬಂಧ ಎಲ್ಲ ಮಾತಾಡ್ಕೊಂಡು ಶಾಸ್ತ್ರಬದ್ಧವಾಗಿ ಮದುವೆ ಮಾಡ್ಕೊಡ್ತಿದ್ನಲ್ಲ. ಆ ಯಾಕ ಈ ರೀತಿ ಮಾಡಿದ್ಲು? ಅವ್ನು ನಿನ್ನ ತಮ್ಮ ನೋಡಿದ್ರೆ ಅವ್ನು ದಿಲೀಪನು ಇಂಥ ಕೆಲಸ ಮಾಡ್ಕೊಂಡ, ಈ ಮಗ ನೋಡಿದ್ರೆ ಇವಳು ಮದುವೆ ಆಗಿ ಬಂದಿದ್ದಾಳೆ ಇಂಥ ಮಾತು ಹೇಳ್ಬಿಟ್ಲಲ್ಲ ಅಂತ ಒಂಥರ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಒಳರಂಗ್ ಮಕ ಮಾಡ್ಕೊಂಡು ನನ್ನ ಮುಂದೆ ಹೇಳ್ತಿದ್ರು. ಸಮಾಧಾನ ಮಾಡಿ ಬಂದೆ ಅತ್ಲಾಗಿ ನಾನು ಹೊಣೆಯ, ಇನ್ನೇನು ಮಾಡೋಣ ಹೇಳು. ಹ್ಞೂ ಇದೇನಲ್ಲ ಗಜೇಂದ್ರ ಹಿಂಗೆ ಹೇಳ್ತಿದ್ಯಾ? ಚಂದು ಮದುವೆ ಆಗ್ಬಿಟ್ಟಿದ್ದಾಳನ್ನು ಅಲ್ಲೇ. ಥೋ ತರಿಕೆ ಹೋಗತ್ಲಾಗಿ ಎಂಥ ಕೆಲಸ ಮಾಡ್ಕೊಂಬಂದ್ಬಿಟ್ಟಿದ್ದಾಳೆ. ಆ ಯಾಕೆ ಈ ರೀತಿ ಮಾಡಿಬಿಟ್ಲ ಏನ ಈ ಹುಡುಗಿ? ಅವ್ನು ದಿಲೀಪನು ಹಂಗೆ ಮಾಡಿಬಿಟ್ಟ ಪಾಪ. ಆ ಈ ಹುಡುಗಿ ನೋಡಿದ್ರೆ ಈ ಚಂದನು ಇಂಥ ಕೆಲಸ ಮಾಡ್ಕೊಂಬಂದಿದ್ದಾಳಲ್ಲ. ಪಾಪ ದೊಡ್ಡಪ್ಪ ಎಷ್ಟು ಬೇಜಾರು ಮಾಡ್ಕೋಬೇಡ. ಥೋ ಹೋಗತ್ಲಾಗಿ. ಅಲ್ಲ ಹೇಳ್ಕಣಕ್ಕೆ ಊರಿಗೇನೆ ದೊಡ್ಡ ಸಾವುಕಾರರು, ಇಬ್ರು ಮಕ್ಳು ಮದುವೆ ಮಾಡಲಿಲ್ಲ ಅಂತ ಆಡ್ಕೊಳಲ್ವಾ? ಬುದ್ಧಿ ಬೇಡವಾ ಈ ಮಗಳಿಗೆ? ಥೋ ಹೋಗತ್ಲಾಗಿ. ಈಗ ಏನಾಯ್ತು ಇವಾಗ? ತಿರ್ಗಾ ಈಗ ಏನಂತಿದ್ದಾರೆ ದೊಡ್ಡಪ್ಪ? ಏನು ಬೇಜಾರು ಮಾಡ್ಕೊಂಡಿದಾರ? ಕೋಪ ಗೀಪ ಏನಾದರೂ ಮಾಡ್ಕೊಂಡಿದಾರ? ಏನು ಹಂಗೆ ಏನಾದ್ರು ಕರ್ಕೊಂಬರೋ ನಮ್ಮ ಮನೆಗೆ ಏನಾದ್ರು ಅಂತ ಏನಾರ ಮಾತಾಡ್ತಿದಾರ? ಏನಾಯ್ತು ಅಪ್ಪ? ಹಿಂಗೆ ಹೇಳಿದ್ಯಾ ಈ ಮಾತನ್ನ? ಹ್ಞೂ ಚಿಕ್ಕಪ್ಪಂಗೂ ಹೇಳ್ದೆ. ಹೋಗ್ಬಿಟ್ಟು ಚಿಕ್ಕಪ್ಪನೂ ಹೋಗ್ಬಿಟ್ಟು ಒಂದು ಸ್ವಲ್ಪ ಮಂತ ಹೋಗ್ಬಿಟ್ಟು ಸಮಾಧಾನ ಮಾಡಿ ಬಂತು. ಸುಮ್ಕಿರಾಣೆ ಬೇಜಾರು ಮಾಡ್ಕೊಬೇಡ. ಏನು ಮಾಡ್ತೀಯಾ? ಯಾವತ್ತಿದ್ರು ಇನ್ನೇನು ನೀನಾದ್ರೂ ಯಾವ್ದಾರ ಸಂಬಂಧ ನೋಡಿಬಿಟ್ಟು ಚೆನ್ನಾಗಿರೋ ಸಂಬಂಧ ನೋಡಿ ಮದುವೆ ಮಾಡಿಸ್ಬೇಕಿತ್ತಲ್ಲ. ಇನ್ನೇನು ಬಿಡು ಸುಮ್ಕಿರು, ಏನೂ ಆಗಲ್ಲ ಅತ್ಲಾಗಿ. ಏನಿಲ್ಲ, ಸ್ವಂತ ನಿನ್ನ ಬಾಮೈದನ ಮಗನಿಗೆ ತಾನೇ ಮದುವೆ ಆಗಿರೋದು. ಬಿಡು ಅಣೆಯ, ನಮ್ಮ ಮುಂದೆನೆ ಕಣ್ಮುಂದೆ ಓಡಾಡ್ಕೊಂಡು ಚೆನ್ನಾಗಿರ್ಲಿ ಅತ್ಲಾಗಿ. ಈಗ ಬೇರೆ ಕಡೆ ಮದುವೆ ಮಾಡಿಕೊಟ್ಟಿದ್ರೆ ಅತ್ಲಾಗಿ ದೂರದಿಂದ ಹೋಗ್ಬಿಟ್ಟು ನೋಡ್ಕೊಂಬರ್ಬೇಕಿತ್ತಲ್ವಾ? ಇವಾಗ ಏನಿಲ್ಲ, ಹೆಂಗ ಕಣ್ಮುಂದೆನೇ ಇರ್ತಾಳೆ, ಖುಷಿಯಾಗಿರುವಂತೆ ಬಿಡು. ನಿನ್ಗೇನು ಕಡಿಮೆ ಆಗೈತೆ? ಅಲ್ಪ ಸ್ವಲ್ಪ ನೀನೇನೆ ಕೊಟ್ಟು ಚೆನ್ನಾಗಿ ನೋಡ್ಕೊಳುವಂತೆ, ಕಷ್ಟ ಸುಖಕ್ಕೆ ನೀನೇ ಆಗುವ, ಏನೂ ಆಗಲ್ಲ ಅಂತ ಹೇಳ್ತು. ಆದ್ರೂ ನನ್ನ ಮದುವೆ ಮಾಡಲ್ಲ ಅಂತ ಹೇಳಿದ್ನೆಲ್ಲ ಪಾಪ. ಇಂಥ ಕೆಲಸ ಮಾಡಿಬಿಟ್ಲಲ್ಲ ಇವಳು, ನನಗೊಂದು ಮಾತು ಹೇಳೋದಲ್ವೇನೋ ಹಂಗೆ ಹಿಂಗೆ ಅಂತ ಬೇಜಾರು ಮಾಡ್ಕೊಳ್ತಿದ್ರು ಸಿಕ್ಕಾಬಟ್ಟೆ. ಏನು ಮಾಡ್ತೀಯ ಹೇಳು? ನಾನು ಹೇಳೋವಷ್ಟು ಹೇಳಿ ಸಮಾಧಾನ ಮಾಡಿ ಬಂದೆ. ಮೊದಲೇ ಹುಷಾರು ಬೇರೆ ಇಲ್ಲ, ತಿರ್ಗಾ ಹಿಂಗೆ ಕಾಯಿಲೆ ಬಿದ್ದಿರೋ ಟೈಮಲ್ಲ ಈ ಹುಡುಗಿ ಹೋಗೋದು. ಮೊದಲೇ ನಮ್ಮ ಅಪ್ಪಂಗೆ ಹುಷಾರಿಲ್ಲ, ತಲೆ ತಿರುಗಿ ಬಿದ್ದಿದ್ರು, ಆಸ್ಪತ್ರೆಗೆಲ್ಲ ತೋರಿಸ್ತಿದ್ದೀವಿ. ತಿರ್ಗಾ ಏನಾದ್ರು ಕಾಯಿಲೆ ಗೀಲೆ ಬಿದ್ದವರು ಯೋಚನೆ ಹಾಕೊಂಡು ಸುಮ್ಮನೆನಾದ್ರೂ ಇರೋಣ ಅಂತ ಜ್ಞಾನ ಬೇಡವಾ? ಎಂಥ ಕೆಲಸ ಮಾಡಿಬಿಟ್ಲು ನೋಡು. ನನಗೆ ಒಂಥರ ಆಗ್ತೈತೆ ಕಣಾಣೆಯ. ಬಿಡ ಅತ್ಲಾಗ ಹೋಗ್ಲಿ ಗಜೇಂದ್ರ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಇಷ್ಟಪಟ್ಟಿದ್ಲು ಅನ್ಸುತ್ತೆ ಅವನಿಗೆ, ಇವನಿಗೆ ಗಿರೀಶಂಗೆ. ಅವನೇನು ಊರಲ್ಲೇನಿಲ್ಲಪ್ಪ. ಅದೇ ಅಪರೂಪಕ್ಕೆಲ್ಲ ಬರ್ತಿದ್ದ ಹೋಗ್ತಿದ್ದ. ಏನು ಅವನೇನಾರ ಕೆಲ್ಸಕ್ಕೆ ಏನಾರ ಹೋಗ್ತಿದ್ದಾನ, ಏನೋ ಕಾಲೇಜಿಗೆ ಹೋಗ್ತಿದ್ದಾನೋ? ಅಯ್ಯೋ ಕಾಲೇಜು ನನ್ನ ಕ್ಲಾಸ್ಮೇಟ್ ಅಲ್ವೇನಯ್ಯ. ನಿಮಗೆ ಗೊತ್ತಿಲ್ಲ ಅಷ್ಟೇ, ನನ್ನ ಕ್ಲಾಸ್ಮೇಟನೇ ಅವನು. ಅವ್ನು ಕಾಲೇಜಿಗೆಲ್ಲ ಬರ್ತಿರ್ಬೇಕಾದ್ರೆ ಹುಟ್ಟು ತರಲೆ ನನ್ನ ಮಗ ಅವನು. ಕರೆಕ್ಟಾಗಿ ಕಾಲೇಜ್ಗೂ ಬರ್ತಿರಲ್ಲ, ಏನಿಲ್ಲ, ಎಕ್ಸಾಮ್ಗಳು ಅಟೆಂಡ್ ಮಾಡಿಲ್ಲ, ಎಲ್ಲ ಸಬ್ಜೆಕ್ಟ್ಗಳೆಲ್ಲ ಫೇಲ್ ಮಾಡ್ಕೊಂಡಿದ್ದಾನೆ. ಎಲ್ಲ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಮನೆಯವ್ರ ಮುಂದೆ ಮಾತ್ರ ಸುಳ್ಳು ಹೇಳಿದಾನೆ ಅಷ್ಟೇ, ಪಾಸ್ ಆಗಿದ್ದೀನಿ ಅಂತ. ಬೋರಿ ತರಲೆಗಳು, ಬರೀ ಪೋಲಿ ಕೆಲಸಗಳೇ ಮಾಡ್ಕೊಂಡು ತಿರ್ಗಾಡ್ತಿರೋನು. ಬೈಕಲ್ಲಿ ತಿರ್ಗಾಡೋದು, ಜೋರಾಗಿ ಓಡಾಡೋದು, ಬರೀ ಇಂಥ ಕೆಲಸನೇ ಅವನು. ಇನ್ನೇನೇನು ಇಲ್ಲ. ಕಾಲೇಜ್ಗೂ ಕರೆಕ್ಟಾಗಿ ಬರ್ತಿರಲ್ಲ, ಎಕ್ಸಾಮ್ಗಳು ಅಟೆಂಡ್ ಮಾಡ್ತಿಲ್ಲ, ಎಲ್ಲ ಎಷ್ಟೋ ಸಬ್ಜೆಕ್ಟ್ಗಳು ಫೇಲ್ ಆಗಿದ್ದಾವೆ. ಅವ್ನು ಪಾಸ್ ಆಗಿರೋದಕ್ಕಿಂತ ಫೇಲ್ ಆಗಿರೋ ಸಬ್ಜೆಕ್ಟ್ಗಳೇ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅವನೇನು ಭಾಳ ತರಲೆ ಅವನು. ನನ್ನ ಫ್ರೆಂಡೇನೆ ಅವ್ನು ಆಗಬೇಕು. ಆದರೆ ಇವಾಗೆಲ್ಲ ನನ್ನ ಮಕ ನೋಡಿದ್ರೆ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಡ್ತಾನೆ. ಯಾಕಂದರೆ ಅವನ ಬಗ್ಗೆ ನನಗೆಲ್ಲ ಚೆನ್ನಾಗಿ ಗೊತ್ತಾಯ್ತಲ್ಲ. ಓಹೋ ಹಂಗೆ ಅನ್ನು ಮತ್ತೆ. ಅವ್ರ ಅಪ್ಪ ಏನು ಕಡಿಮೆ ಅಲ್ಲ ಕಣ್ಬಿಡು. ಅವ್ರ ಅಪ್ಪ ಕಡಿಮೆ ಆಗಿದ್ರೆ ಮಗನೂ ಕಡಿಮೆ ಆಗಿರ್ತಾನೆ. ಅವ್ರ ಅಪ್ಪನೇ ಇಲ್ದವೆಲ್ಲ ಖತರ್ನಾಕ್ ಬುದ್ಧಿ ಮಾಡುತ್ತೆ, ತರಲೆಗಳು ಮಾಡುತ್ತೆ, ಕಿತಾಪತಿ ಬುದ್ಧಿ ಮಾಡುತ್ತೆ ಎಲ್ಲ. ಇಷ್ಟು ದಿವಸ ನಮ್ಮ ಅಪ್ಪ ದೊಡ್ಡಪ್ಪ ಎಲ್ಲರೂ ದೂರ ಉಳಿಯೋದಕ್ಕೆ ಮುಖ್ಯವಾದ ಕಾರಣನೇ ಅವ್ರ ಅಪ್ಪನೇ ಕಳ್ಳ. ನಮ್ಮ ದೊಡ್ಡಪ್ಪರ ಬಾಮೈದಾನೆ ಇವೆಲ್ಲ ಮುಖ್ಯವಾದ ಕಾರಣ. ಸರಿಯಾಗಿ ನೆನಪು ಬೈದ್ಬಿಟ್ಟು ತೋಟದಿಂದ ಆಚೆ ಕಡೆ ಕಳ್ಸೈತೆ. ಕಳ್ತಾರೆ ಏನು ಕಡಿಮೆ ಮಾಡಿಲ್ಕಣಿ ಹೇಳು? ಎಲ್ಲ ಎತ್ಕೊಳೋದು, ಕದ್ದು ಮಾರ್ಕೊಳೋದು, ಅದೇ ಕೆಲಸ ಮಾಡಿದಾರೆ ಅವನು. ಯಾರು ಅವ್ನು ಲೆಕ್ಕಾಚಾರಿಂದನೂ ಅವನು ಇವನಿದಾನ ನೋಡು. ಇವರು ಬಾಮೈದ, ನಮ್ಮ ದೊಡ್ಡಪ್ಪರ ಬಾಮೈದ, ಅವ್ರಿಬ್ರು ಅಷ್ಟೇನೇನೆ. ಸರಿಯಾಗಿ ನಿನ್ನೆ ದೊಡ್ಡಪ್ಪಂಗೆ ಅದು ಇದು ಹೇಳೋದು, ಭಾಳ ಒಳ್ಳೆಯವ್ರು ಅನ್ನಿಸ್ಕೊಂಡ್ಬಿಡೋದು, ಹಿಂಗೆ ತೋಟದಲ್ಲಿ ಅದು ಇದು ಕದ್ದು ಮಾರ್ಕೊಳೋದು. ಇವನು ದಿಲೀಪ ಈಗ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟು, ಎಲ್ಲ ಜವಾಬ್ದಾರಿ ಎಲ್ಲ ತಗೊಂಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದಾನಂತ ಪರವಾಗಿಲ್ಲ. ಏನಾದ್ರೂ ತಗೊಂಡಿರಲಿಲ್ಲ ಅಂದಿದ್ರೆ ಇನ್ನು ಇವನು ಗೊತ್ತಾಗ್ತಾನೂ ಇರಲಿಲ್ಲ. ಇನ್ನು ಹಂಗೆ ಎಲ್ಲ ನನ್ನ ಮಾರ್ಕೊಂಡು ಸರಿಯಾಗೆ ತಿನ್ಬಿಡೋರು ಇವರು. ಎಂಥ ಕೆಲಸ ಮಾಡಿದಾಳು ನೋಡ ಇವಳು ಗಜೇಂದ್ರ. ಇವಳು ಈ ಮಗ ಇವಳಿಗೆ ಬುದ್ಧಿ ಬಿಡ್ಬೇನ ಇವಳಿಗೆ. ಇವಳು ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಎಲ್ಲ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ಲ. ಏನಾದರೂ ಇರಲಿ, ಅದು ಯಾರು ಎಷ್ಟಾರು ಓದಿರಲಿ ಆ ಲೆಕ್ಕ ಬರಲ್ಲ. ನನ್ನ ಪ್ರಕಾರ ಒಳ್ಳೆ ಬುದ್ಧಿವಂತ, ಗುಣವಂತ, ಕಷ್ಟ ಸುಖಕ್ಕೆ ಆಗೋವಂಥ ಹುಡುಗಂಗೆ ನೋಡ್ಬಿಟ್ಟು, ಚೆನ್ನಾಗಿರೋ ಹುಡುಗಂಗೆ ನೋಡ್ಬಿಟ್ಟು ಮದುವೆ ಆಗ್ದಲೆ ನೀನು ನೋಡಿರಿ ಇವನು ಹುಟ್ಟು ತರಲೆ ನನ್ನ ಮಗ ಅಂತ ಬೇರೆ ಹೇಳ್ತಿದ್ಯಾ. ಏನೋ ಮಾಡೋದು ಗಜೇಂದ್ರ? ಹಿಂಗೆ ಆಗ್ಬಿಟ್ರೆ ಆಗಲ್ಲ ಕಣ. ನಾವೇ ಏನಾದರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಅತ್ಲಾಗಿ
ದೊಡ್ಡಪ್ಪಂಗೆ ಹೇಳ್ಬಿಟ್ಟು ಮನೆಗಾದ್ರೆ ಕರ್ಕೊಂಬರೋಣ ಸುಮ್ಕೆ ಅತ್ಲಾಗಿ. ಹಿಂಗೆ ಬಿಟ್ಕೊಂಡೋದ್ರೆ ಆಗಲ್ಲ ಕಣ್ರು. ಈಗ ಪಾಪ ಎಷ್ಟಿದ್ರು ನಮ್ಮ ತಂಗಿನೇ ಅಲ್ವಾ ಅವಳುನು, ಅಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಮೊದಲು ಹೋಗ್ಬಿಟ್ಟು ದೊಡ್ಡಪ್ಪಂಗೆ ಹೇಳ್ಬಿಟ್ಟು ಒಪ್ಸೋಣ ಬರ್ರಿ. ಒಪ್ಪಿಸ್ಬಿಟ್ಟು ಏನಾದರೂ ಒಂದು ಮಾಡೋಣ, ಮನೆ ಕರ್ಕೊಂಬರಂಗೆ. ಹ್ಞೂ, ಇಲ್ಲ ಅಂದ್ರೆ ದೊಡ್ಡಪ್ಪ ಹಂಗೆ ಯೋಚನೆ ಮಾಡಿ 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 ಮೂಲೆ ಹಿಡಿದು ಬಿಡ್ತಾರೆ ಕಣೋ, ಕಾಯಿಲೆ ಬಿದ್ದು ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು ನಾನು. ಅಣ್ಣಯ್ಯ, ಯಾವುದೇ ಕಾರಣಕ್ಕೂ ಆಗಲ್ಲ ಕಣ, ಸಾಧ್ಯನೇ ಇಲ್ಲ. ಅಪ್ಪ ಯಾವುದೇ ಕಾರಣಕ್ಕೂ ಮಾತು ಕೇಳಲ್ಲ. ಅದ್ರಲ್ಲೂ ಅವಳು ಬೇರೆ, ಅವಳು ಚಂದು ಬೇರೆ, ನೀನು ಯಾರಂತಾನೆ ಗೊತ್ತಿಲ್ಲ, ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಬೇರೆ ಸಾರಿ 2-3 ಸಲ ಹೇಳ್ಬಿಟ್ಟಿದ್ದಾಳೆ. ಅದೇ ಮಾತು ಇಟ್ಕೊಂಡಿರೋದು. ಅವಳು ಮದುವೆ ಆಗಿದ್ದಕ್ಕೆ ಬೇಜಾರಿಲ್ಲ ಕಣ ನನಗೆ. ಏನಾದ್ರೂ ನಾನು ಕರೆದಾಗ ಬೇಕಾದ್ರೆ ಏನು ಬರಲ್ಲ ಅಂತ ಹೇಳ್ಬಿಡ್ಲಿ, ಅದು ಬೇಜಾರಾಗ್ತಿರಲ್ಲ ನನಗೆ. ಸಂಬಂಧನೇ ಇಲ್ಲ ನನಗೂ ನಿನಗೂ, ನೀನು ಯಾರಂತಾನೆ ಗೊತ್ತಿಲ್ಲ ಅಂತ ಬೇರೆ ಹೇಳ್ಬಿಟ್ರು ನೋಡು. ಅದೇ ನನಗೆ ಕಾಡ್ತಾ ಇತ್ಕಂಡ ಪಾಪ, ತಡಿಯೋಕ್ಕಾಗ್ತಿಲ್ಲ, ನೋವು ಆಗ್ತಾ ಇತ್ಕಣ, ಮನ್ಸಿಗೆ ಎಲ್ಲಾದ್ರೂ ಕಾಡ್ತೈತೆ. ಯಾಕಿಂತ ಮಾಡ್ತೆ ಹೇಳ್ಬಿಟ್ಲು ನನಗೆ. ನಾನು ಏನಂತದ್ ಮಾಡಿದ್ದೀನಿ ಅಂತ ಸಿಕ್ಕಾಬಟ್ಟೆ ಯೋಚನೆ ಮಾಡ್ಕೊಂಡು ಒಂಥರ ಯೋಚನೆ ಮಾಡ್ಕೊಂಡು ಕುಂತಿರ್ತಾರೆ. ಅದೇ ನನಗೂ ಒಂಥರ ಬೇಜಾರಾಗೋಯ್ತು. ಈ ಮಗ ಇಂಥ ಕೆಲಸನ, ಇಂಥ ಮಾತಾ ಹೇಳೋದು? ಮಾತಾಡೋದು ಇಲ್ಲ ಕಣಪ್ಪ, ನಾನು ಇಷ್ಟಪಟ್ಟಿದ್ದೀನಿ, ಮದುವೆ ಆಗಿದ್ದೀನಿ ಕಣಪ್ಪ, ಬೇಜಾರು ಮಾಡ್ಕೊಬೇಡ ಕಣಪ್ಪ, ನಾನು ತಪ್ಪಾಗೋಯ್ತು, ಏನು ಮಾಡ್ತೀರಾ ನೀವು, ಬೇರೆಯವ್ರಿಗೆ ಯಾರಿಗಾರ ನೋಡಿ ಮದುವೆ ಮಾಡ್ತೀರಾ ಅಂತ ನಾನು ಮಾವನ ಮಗನಿಗೆ ಇಷ್ಟಪಟ್ಟಿದ್ನಲ್ಲ, ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಹಂಗಾಗಿ ಮದುವೆ ಮಾಡ್ಕೊಂಡೆ ಕಣಪ್ಪ ಅಂತ ಒಂದು ಮಾತು ಹೇಳಿದ್ರೆ ಸುಮ್ಮನಾಗ್ತಿದ್ರು. ಹೊತ್ಲಾಗಿ ಏನ 1-2 ಮಾತು ಬೇಜಾರಾಗಿ ಏನಾರ ಬೈಕೊಂಡು ಹೊತ್ಲಾಗಿ ಸುಮ್ಕಾರ ಬಂದ್ಬಿಡೋರು. 1-2-3 ದಿವಸ ಬಿಟ್ಕೊಂಡು 1 ತಿಂಗಳು 15 ದಿವಸ ಆದಮೇಲೆ ಕರ್ಕೊಂಡಾರ ಬರ್ತಿದ್ದು ಮನೆಗೆ. ನಾನು ಹಂಗೆ ನಿನ್ನಂಗೇನೆ ಮನಸ್ಸಲ್ಲೇ ಅಂದ್ಕೊಂಡೆ, ಆಗೋದೆಲ್ಲ ಆಗೋಯ್ತೆ, ಇನ್ನೇನು ಬಿಟ್ಕೊಟ್ಟಾಗ ಆಗುತ್ತಾ, ಮನೆಗೆ ಕರ್ಕೊಂಬರೋಣ ಹೇಳಿ, ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ನಾನು ಏನೇನೋ ಆಸೆಗಳು ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಇವಳು ಹಿಂಗೆಲ್ಲ ಮಾತಾಡ್ಬಿಟ್ಟಲ್ಲ, ಅತ್ಲಾಗ ನಾನು ಮಾತಾಡ್ದಂಗೆ ಸುಮ್ಕಾಗ್ಬಿಟ್ಟೆ ಕಣಾಣೆ ಅತ್ಲಾಗಿ. ಅಲ್ಲ ಕಣ್ಲಪ್ಪ ಗಜೇಂದ್ರ, ಈಗ ಹಂಗೆ ಅನ್ಕೊಂಡೋದ್ರೆ ಆಗುತ್ತೇನಾ? ನಾವೇ ಏನಾದರೂ ಅಣ್ಣ ತಮ್ಮದ್ರುಗಳೆಲ್ಲ ಸೇರ್ಕೊಂಬಿಟ್ಟು ಒಂದು ಸ್ವಲ್ಪ ಒಟ್ಟಿಗೆ ಹೋಗ್ಬಿಟ್ಟು ದೊಡ್ಡಪ್ಪಂಗೆ ಹೇಳಿ ಒಪ್ಸಿ ಅತ್ಲಾಗಿ ಮಾತಾಡ್ಕೊಂಡು ಕರ್ಕೊಂಬರ್ಬೇಕು. ಇಲ್ಲ ಅಂದರೆ ಒಂದು ಕೆಲಸ ಮಾಡೋಣ, ಈಗ ಅಪ್ಪಂಗೇನೆ ಹೇಳೋಣ, ಅಪ್ಪ ಇದ್ರೆ ಒಂದು ಸ್ವಲ್ಪನಾದ್ರೂ ಹೇಳ್ತಾರೆ, ಅಣ್ಣಯ್ಯ ಹಿಂಗೆ ಮಾಡ್ಕೊಂಡೋದ್ರೆ ಆಗಲ್ಲ ಕಣ, ಮಗಳಿಗೆ ಕರ್ಕೊಂಬರೋಣ, ಎಷ್ಟಿದ್ರು ನಮ್ಮನೆ ಮಗಳಲ್ವೇನೋ, ಮಗಳು ಅಳಿಯಂಗು ಇಬ್ರಿಗೂ ಕರ್ಕೊಂಬಂದು ಇದು ಮಾಡೋಣ ಅಂತ 1-2 ದಿವಸ ಹಿಂಗೆ ಬೇಜಾರು ಮಾಡ್ಕೊಳ್ತಾರೆ. ಆಮೇಲೆ ಅವರೇನೇ ಖುಷಿಯಾಗಿ ಮಗಳು ಅಳಿಯನ ಜೊತೆ ಎಲ್ಲ ಬೇಜಾರು ಕಳ್ಕೊಳ್ತಾರೆ, ಹೆಂಗ ನೆಮ್ಮದಿಯಾಗಿ ಸಮಾಧಾನ ಆಗ್ತಾರೆ. ಇಲ್ಲ ಅಂದರೆ ಅದೇ ಯೋಚನೆ ಮಾಡ್ಕೊಂಬಿಟ್ಟು ನನ್ನ ಮಗ್ಳು ಹಂಗನ್ಲಲ್ಲ ಅಂತ ಯೋಚನೆ ಮಾಡ್ಕೊಂಬಿಟ್ಟು ಕಾಯಿಲೆ ಏನಾರು ಬಿದ್ದುಬಿಟ್ರೆ ಏನಪ್ಪ ಮಾಡೋದು ಅಲ್ವಾ? ಕಣ್ಮುಂದೆ ನಾವೇ ತಾನೇ ನೋಡೋದು. ಹಂಗಾಗಿ ಹೇಳ್ತಿರೋದು ಅಷ್ಟೇ ಕಣ್ರಪ್ಪ. ನೋಡ್ರಿ, ವಿಚಾರ ಮಾಡ್ರಿ, ನಾನು ಹೇಳಿರೋ ಮಾತಲ್ಲಿ ಸತ್ಯ ಆಯ್ತಾ ಇಲ್ಲ ಅಂತ. ನನಗೆ ಮಾತ್ರ ಈಗ ಅಲ್ಲ ಕಣ, ಯಾರು ಮಾಡ್ದಲೇ ಇರೋ ತಪ್ಪೇನಾರ ಮಾಡಿದಾಳೇನಪ್ಪ ಅವಳು? ಬಿಡತ್ಲಾಗ ಹೋಗ್ಲಿ, ಅತ್ಲಾಗ ಮದುವೆ ಆಗಿದ್ದಾಳೆ ಅತ್ಲಾಗಿ, ಅದರಲ್ಲೂ ಮಾವನ ಮಗನ ಜೊತೆನೆ ಮದುವೆ ಆಗಿದ್ದಾಳೆ ಅಂತ ಹೇಳ್ತಿದ್ದೀವಿ. ಈಗ ಹಿಂಗೆ ಬಿಟ್ಕೊಟ್ಬಿಟ್ರೆ ಆಗುತ್ತಾ ಹೇಳ್ರಿ ನೀವೇನೆ? ಅಪ್ಪ ಅಣ್ಣ, ನಾನಂತೂ ಅಪ್ಪಂಗೆ ಮಾತ್ರ ಈ ವಿಚಾರ ಅಂತೂ ನಾನಂತೂ ಡೈರೆಕ್ಟ್ ಆಗಂತೂ ಮಾತಾಡೋಕ್ಕಾಗಲ್ಲ, ನನಗೆ ಅಷ್ಟು ಧೈರ್ಯನೂ ಇಲ್ಲ. ರಮೇಶ್ ಅಣ್ಣ, ನೀನು ಕೇಳ್ತೀಯನ? ಹೋಗ್ಬಿಟ್ಟು ಎಲ್ಲರೂ ಹೋಗೋಣ, ನಾನು ನೀನು ದಿಲೀಪ, ಅಣ್ಣ ರಮೇಶ್, ಕುಮಾರಣ್ಣ, ಎಲ್ಲರೂ ಹೋಗೋಣ. ನೀನು ಕೇಳ್ತೀಯಾ? ಇಲ್ಲಪ್ಪ, ನಾನಂತೂ ಯಾವುದೇ ಕಾರಣಕ್ಕೂ ಕೇಳಲ್ಲ. ಓಹೋ, ದೊಡ್ಡಪ್ಪ ಮತ್ತು ನನಗೆ ಬೋಯಿದ್ರೆ ನಾನೇನು ಮಾಡೋಣ? ಸುಮ್ಕಿಲ್ಲ, ನಿನಗೆ ಗೊತ್ತಾಗಲ್ಲ ಏನಿಲ್ಲ. ನಮ್ಗೆ ಕೇಳ್ದಂಗೆ ಹೋಗ್ಬಿಟ್ಟು ಮದುವೆ ಆಗಿರೋಳು ಅವಳಿಗೆ ಹೋಗಿ ತಿರ್ಗಾ ಕರ್ಕೊಂಬರ್ಬೇಕಾ? ಸಂಬಂಧನೇ ಇಲ್ಲ ನಮಗೂ ನಿಮಗೂ ಅಂತ ಹೇಳಿರೋಳಿಗೆ ಅಂತ ಹೇಳ್ಬಿಟ್ರೆ ನಾನೇನು ಮಾಡೋಣ? ಯಪ್ಪ, ನಾನಂತೂ ಏನು ಕರಿಯಲ್ಲಪ್ಪ. ದೊಡ್ಡಪ್ಪಂಗಂತೂ ಮೊದಲೇ ಹೇಳಲ್ಲ. ಬೇಕಾದ್ರೆ ಕರ್ಕೊಂಬರೋಣ, ಹೋಗ್ಬಿಟ್ಟು ನಾವೇನೇ ದೊಡ್ಡಪ್ಪಂಗೆ ಒಪ್ಸೋ ಜವಾಬ್ದಾರಿ ನಿಮ್ಗಿರ್ಲಿ. ಬೇಕಾದ್ರೆ ಬೇರೆ ಕೆಲಸ ಏನಾದರೂ ಹೇಳ್ಬಿಡ್ರಿ, ನಾನು ಏನು ಕೆಲಸ ಇದ್ರೂ ಮಾಡ್ಕೊಂಬಿಡ್ತೀನಿ. ನೀವು ದೊಡ್ಡಪ್ಪಂಗೆ ಇವೆಲ್ಲ ಹೇಳೋ ವಿಚಾರ ಮಾತಾಡ್ರಿ ಅಂತ ಹೇಳಿದ್ರೆ ನನ್ನ ಕೈಲಂತೂ ಆಗಲ್ಲಪ್ಪ, ನಾನಂತೂ ಮಾತಾಡಲ್ಲ. ಅಲ್ಲ ಕಣ್ರಲ್ಲ, ಎಲ್ಲಾರು ಹಿಂಗಂತ ಹೇಳ್ತಿದ್ರೆ ಆಗುತ್ತೆ ಅಂದ್ರಲ್ಲ, ಮಾತಾಡ್ಬೇಕಣ್ರಪ್ಪ ನೀವೇನೆ ಯಾರಾದ್ರು. ಅಲ್ಕಣಯ್ಯ, ಈಗ ಮನೆಗೆ ದೊಡ್ಡ ಮಗ ನೀನೇ ಅಲ್ವಾ? ಈಗ ನಾವೆಲ್ಲ ತಮ್ಮಂದ್ರುಗಳಾಗ್ತೀವಿ, ನೀನೇ ದೊಡ್ಡವರು. ನೀನು ಹೇಳಿದ ಮಾತು ಮನೆಯವ್ರೆಲ್ಲಾರು, ಹಿರಿಯವ್ರು ಎಲ್ಲಾರು ಕೇಳ್ತಾರೆ. ಅದಕ್ಕೆ ಹೇಳ್ತಿರೋದು. ಈಗ ನೀನೇ ಕೇಳ್ಬಿಟ್ರೆ ಆಗತ್ತಲ್ಲ, ಇನ್ನೂ ಚೆನ್ನಾಗಿ ಇರುತ್ತೆ. ಅತ್ಲಾಗಿ ದೊಡ್ಡಪ್ಪನ ಹತ್ರ ನೀನೇ ಮಾತಾಡ್ಬಿಡು. ದೊಡ್ಡಪ್ಪ ನಮ್ಗೆಲ್ಲಾರ್ಗು ಗದರಿಸುತ್ತೆ, ಒಂದು ಸ್ವಲ್ಪ ಕೋಪನಾರ ಮಾಡ್ಕೊಳುತ್ತೆ. ನಿನ್ ಮೇಲೆ ಏನೂ ಕೋಪ ಮಾಡ್ಕೊಳಲ್ಲ. ಹಂಗಾಗಿ ಎಲ್ಲಾರು ಹೋಗೋಣ, ನಾವು ಸುಮ್ಮನೆ ನಿನ್ಕೊಳ್ತೀವಿ, ನಾವು ಹಿಂದ್ಗಡೆ ನಿಂತಿರ್ತೀವಿ, ನೀನು ಕೇಳು ಮುಂದೆ ನಿನ್ಕೊಂಡ್ಬಿಟ್ಟು. ಈಗ ಹೋಗೋಣ ಇವಾಗ್ಲೇನೆ. ಅಯ್ಯಲೇ, ಕಡೆಗೂ ನೀವು ಮಾತಾಡ್ತಾ ನೀವು ಕಡೆಗೆ ನನ್ನ ಹತ್ರನೇ ಬಂದ್ಬಿಟ್ರಲ್ರಲ್ಲ ನೀವು. ದೊಡ್ಡಣ್ಣ ಅಂತೆ, ನಾನು ಅದು ಕೇಳ್ಬೇಕಂತೆ. ನೋಡ್ರಪ್ಪ ನೀವು ಹೆಂಗೆ ಹೇಳ್ತೀರಂತ. ಅಲ್ಲ ಕಣ್ರಲ್ಲ, ಕೇಳೋದೇನ ಕೇಳ್ಬಿಡ್ಬೋದು, ತಿರ್ಗಾ ಏನಾರು ಬೇಜಾರು ಗೀಜಾರು ಮಾಡ್ಕೊಳ್ರಿ, ಏನರಪ್ಪ ಮಾಡೋಣ. ನೋಡೋಣ, ಈಗ ಒಂದು ಕೆಲಸ ಮಾಡೋಣ, ನಾನು ಬರ್ತೀನಿ ಜೊತೆಲಿ, ನಾನು ಕೇಳ್ತೀನಿ. ಅಪ್ಪಂಗೂ ಜೊತೆ ಕರ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ? ಅಪ್ಪನ ಹತ್ರನೂ ಈ ಮಾತು ಮಾತಾಡಬೇಕಿತ್ತು ನಾವು. ನೋಡೋಣ ಅಪ್ಪ ಏನನ್ನುತ್ತಂತ.
ಅಪ್ಪಂಗೂ ಜೊತೆ ಕರ್ಕೊಂಡು ಹೋದ್ರೆ ಅಪ್ಪಂಗೆ ಒಪ್ಸ್ಬಿಟ್ಟು ಹೆಂಗಿದ್ರು ದೊಡ್ಡಪ್ಪಂಗೆ ಹೇಳುತ್ತೆ ಅಪ್ಪ. ಹ್ಞೂ ಈಗ ಆ ಮಗಳಿಗೆ ಬಿಟ್ಕೊಡಕ್ಕಾಗುತ್ತಾ ಕರ್ಕೊಂಬರೋಣ ಮನೆಗೆ ಅಂತ ಹೇಳ್ತಾರೆ. ಬೇಕಾದ್ರೆ ಗ್ರ್ಯಾಂಡಾಗಿ ಕರ್ಕೊಂಬಂದ್ಬಿಟ್ಟು ಅತ್ಲಾಗಿ ರಿಸೆಪ್ಷನ್ ಬೀಗ್ ರೂಟನ್ನು ಏನಾರ ಮಾಡಿಸ್ಬಿಡೋಣ ಅತ್ಲಾಗಿ. ಇನ್ನೇನು ಮಾಡೋಣ? ಹ್ಞೂ ನೀನು ಹೇಳಿದ್ದು ಐಡಿಯಾ ಕರೆಕ್ಟ್ ಐತೆ. ಚಿಕ್ಕಪ್ಪಂಗೂ ಕರ್ಕೊಂಡು ಹೇಳಿದ್ರೆ ಚಿಕ್ಕಪ್ಪನೂ ಒಪ್ಪಬೇಕಲ್ಲ. ನನ್ನ ಪ್ರಕಾರ ಚಿಕ್ಕಪ್ಪ 100% ಒಪ್ಕೊಳ್ತಾರೆ. ಹಂಗೇನಿಲ್ಲ, ಚಿಕ್ಕಪ್ಪ ಯಾವತ್ತೂ ಕೂಡ ಎಲ್ಲರೂ ಕೂಡ ಕೂಡಿ ಬಾಳೋಣ ಒಟ್ಟಿಗಿರೋಣ ಅಂತಾನೆ ನೋಡ್ತಾರೆ ವಿನಃ ಈಗ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗೆ ದೂರ ಮಾಡಿಬಿಡೋಣ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಅದೇ ಈಗ ಚಿಕ್ಕಪ್ಪಂಗೆ ಹೇಳೋಣ ಮೊದಲು, ಚಿಕ್ಕಪ್ಪ ಏನನ್ನೋತಂತ ಕೇಳೋಣ, ಅವ್ರು ಏನು ಹೇಳ್ತಾರೋ ಆ ರೀತಿ ನಡ್ಕೊಳ್ಳೋಣಂತೆ. ಇಲ್ಲ ಅಂದರೆ ಹಂಗೆ ಮಾತ್ರ ಬಿಟ್ಕೊಡೋದೇನು ಬೇಡ ಕಣಯ್ಯ, ಹೋಗಿ ಕರ್ಕೊಂಡು ಬರಲೇಬೇಕು ಪಾಪ ಈಗ ಹಂಗೆ ಬಿಟ್ಬಿಟ್ರೆ ಆ ಸಂಬಂಧ ಹಂಗೆ ಹೋಗ್ಬಿಡುತ್ತೆ. ಸರಿ ಆಗಲ್ಲ. ಮತ್ತೆ ಬೇರೆಯವ್ರು ಯಾರಾದರೂ ಏನಾದರೂ ಮಾಡ್ಕೊಳ್ಳಿ, ಈಗ ನಮಗೂ ತಂಗಿನೇ ಅವಳು, ಆಯ್ತಾ? ಹಂಗಾಗಿ ನಾವು ಬಿಟ್ಕೊಡ್ಬಾರ್ದು, ಹೋಗಿ ಕರ್ಕೊಂಬರೋ ಅಂದ್ಕೊಂಡು ಸುಮ್ಕಿರಿ. ಏನಾದರೂ ಮಾಡಿಬಿಟ್ಟು ಒಪ್ಪಿಸ್ಬೇಕು ಅಷ್ಟೇ. ಈಗ ಒಪ್ಸ್ಬಿಟ್ರೆ ಆಯಿತು. ದೊಡ್ಡಪ್ಪ ಒಬ್ಬರು ಒಪ್ಕೊಂಡ್ಬಿಟ್ರೆ ಹೋಗತ್ಲಾಗ ನಾವೇ ಕರ್ಕೊಂಬರೋದಂತೆ. ದೊಡ್ಡಪ್ಪ ಬೇಕಾದ್ರೆ ಬರೋದೇ ಬೇಡ ಬೇಕಾದ್ರೆ. ಸರಿ ಆಯಿತು. ತಡಿ ನೋಡೋಣ. ಮೊದಲು ಹೋಗ್ಬಿಟ್ಟು ಅಪ್ಪನ ಹತ್ರ ಈ ವಿಚಾರನ ಮಾತಾಡೋಣ.